ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಸುದೀಪ್ ಮತ್ತು ದರ್ಶನ್ ಶಿವರಾಜ್ ಕುಮಾರ್ಗೆ ಸಾರಿ ಕೇಳಿದ್ದು ಯಾಕೆ ಗೊತ್ತಾ? ಹೇಳ್ಬಿಡ್ತೀನಿ ಕೇಳಿ. ಅಭಿನಯ ಚಕ್ರವರ್ತಿ ಸುದೀಪ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಬಳಿ ಸಾರಿ ಕೇಳಿದ್ದಾರೆ. ಸುದೀಪ್ ಹಾಗೂ ಶಿವಣ್ಣ ಒಟ್ಟಿಗೆ ಪ್ರೇಮ್ ನಿರ್ದೇಶನ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂಥದ್ರಲ್ಲಿ ಸಾರಿ ಕೇಳುವಂಥದ್ದು ಏನಾಗಿದೆ ಅಂತೀರಾ? ಹೇಳ್ಬಿಡ್ತೀನಿ ಕೇಳಿ. ಕೆಲ ದಿನಗಳ ಹಿಂದೆ ದೊಡ್ಡಮನೆಯ ಮಹಾತಾಯಿ ವಿಧಿವಶರಾಗಿದ್ರು. ಆಗ ರಾಜಕಾರಣಿಗಳಿಂದ ಹಿಡಿದು ಎಲ್ಲ ಕ್ಷೇತ್ರದ ಮುಖಂಡರು ಬಂದು ಮಹಾತಾಯಿಯ ದರ್ಶನ ಪಡೆದ್ರು. ಆದ್ರೆ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ಗಳಾದ ಸುದೀಪ್ ಹಾಗೂ ದರ್ಶನ್ ಮಾತ್ರ ಎಲ್ಲೂ ಕಾಣಿಸ್ಕೊಳ್ಳೇ ಇಲ್ಲ. ಇದಕ್ಕೆ ಕಾರಣ ಏನ್ ಗೊತ್ತಾ? ಪಾರ್ವತಮ್ಮ ಆಸ್ಪತ್ರೆಯಲ್ಲಿ ಇರುವಾಗ ಸುದೀಪ್ ಆಸ್ಪತ್ರೆಗೆ ಹೋಗಿ ಮಾತನಾಡಿಸಿ ಶಿವಣ್ಣನಿಗೆ ಸಮಾಧಾನ ಹೇಳಿದ್ರು. ಆದ್ರೆ ದರ್ಶನ್ ಮಾತ್ರ ಎಲ್ಲೂ ಕಾಣಿಸ್ಲೇ ಇಲ್ಲ. ಇದಕ್ಕೆ ಕಾರಣ ಇವರ ನಡುವೆ ಏನಾದ್ರೂ ವೈಮನಸ್ಸು ಇದೆಯಾ ಅಂತ ನೋಡಿದ್ರೆ ಆ ರೀತಿ ಯಾವುದೂ ಕಾರಣ ಇರಲಿಲ್ಲ. ಪಾರ್ವತಮ್ಮ ನಿಧನವಾದ ದಿನ ಸುದೀಪ್ ಹಾಗೂ ದರ್ಶನ್ ಬೆಂಗಳೂರಿನಲ್ಲೇ ಇರಲಿಲ್ಲ. ಅವರು ಊರಿನಿಂದ ಬೆಂಗಳೂರಿಗೆ ಬರುವ ಪರಿಸ್ಥಿತಿಯಲ್ಲೂ ಕೂಡ ಇರಲಿಲ್ಲ. ಆದ್ರೆ ಇಬ್ಬರು ಕೂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪಾರ್ವತಮ್ಮ ನಿಧನಕ್ಕೆ ಸಂತಾಪ ಸೂಚಿಸಿದ್ರು. ತೂಗುದೀಪ್ ಕಾಲದಿಂದಲೂ ರಾಜ್ ಕುಟುಂಬಕ್ಕೆ ದರ್ಶನ್ ಹತ್ತಿರದವರು. ಇನ್ನು ಸುದೀಪ್, ಪುನೀತ್ ಹಾಗೂ ಶಿವಣ್ಣನಿಗೆ ಆತ್ಮೀಯ ಸ್ನೇಹಿತ. ದರ್ಶನ್ ಹಾಗೂ ಸುದೀಪ್ ಇಬ್ಬರು ಶಿವಣ್ಣನಿಗೆ ಫೋನ್ ಮಾಡಿ ಧೈರ್ಯ ಹೇಳಿದ್ದಾರೆ, ಸಮಾಧಾನ ಮಾತುಗಳನ್ನ ಆಡಿದ್ದಾರೆ. ಒಟ್ಟಾರೆ ಪಾರ್ವತಮ್ಮ ಅಂತಿಮ ದರ್ಶನ ಪಡೆಯದ ದರ್ಶನ್ ಮತ್ತು ಸುದೀಪ್ ಇದೀಗ ಶಿವಣ್ಣನ ಹತ್ರ ಸಾರಿ ಕೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮ್ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.